ಒಲಗಾಂಡ ಮೂರ್ತಿ. ಈ ಮಹಾನುಭಾವರನ್ನು ಮೂರ್ತಿನಾಥ ಎಂದು ಮೂರ್ತಿ ಎಂದು ಕರೆಯುತ್ತಾರೆ. ಚಲಬೇಕು ಶರಣಂಗೆ ಪರದನವ ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮದೇವ ಎಂದು ಸಾರುತ್ತದೆ ಶರಣವಾಣಿ. ವ್ಯಕ್ತಿಗೆ ಛಲವಿರಬೇಕು, ಆದರೆ ಅದು ದುರ್ಯೋಧನನ ಛಲವಾಗಿರಬಾರದು. ಹಿಡಿದ ಒಳ್ಳೆಯ ವ್ರತವನ್ನು ಬಿಡನೆಂಬ ಛಲ ವ್ಯಕ್ತಿಯನ್ನು ಅಧಪಾತದಿಂದ ಎತ್ತರೆತ್ತರಕ್ಕೆ ಒಯ್ಯುತ್ತದೆ. ಇಂದಿನಿಂದ ನಿತ್ಯ ದೇವರ ಪೂಜೆ ಮಾಡುತ್ತೇನೆಂಬ ಒಂದು ವ್ರತ ಹಿಡಿದು ನಾಳೆ ಹೊಟ್ಟೆ ಹೊರೆಯುವ ಅವಸರದಲ್ಲಿ ದೇವರನ್ನೇ ಮರೆತು ಬಿಡುವ ಹೊಲಬುಗೇಡಿತನಕ್ಕೆ ಶಿವನು ಒಲಿಯುವುದೆಂತು? ಕೈಕೊಂಡ ನಿತ್ಯ ನೇಮಗಳನ್ನು ಯಾವ ಸಂದರ್ಭದಲ್ಲಿಯೂ ಕೈಬಿಡನೆಂಬ ನಿಶ್ಚಲ ಮತಿಯೇ ಛಲ. ತನು ಮನ ಧನಗಳನ್ನು ತ್ರಿಕರಣ ಪೂರ್ವಕವಾಗಿ ಹಿಡಿದ ವ್ರತದ ನಿರ್ವಹಣೆಗಾಗಿ ಸಮರ್ಪಿಸುತ್ತೇನೆ ಎನ್ನುವ ದಿಟ್ಟ ನಿಲುವೇ ಛಲ. ಇಂಥ ಛಲ ಕೃತಿರೂಪಕ್ಕಿಳಿದಾಗ ವ್ಯಕ್ತಿ ಪರಾಶಕ್ತಿಯ ಪುಂಜವಾದಾನು, ಶಿವನೇ ತಾನಾದಾನು. ಆದರೆ ಅಂತಹ ಛಲವನ್ನು ಮೈಗೂಡಿಸಿಕೊಂಡವರು ಅಪರೂಪ. ಅಂತಹ ಅಪರೂಪ ಭಕ್ತರಲ್ಲಿ ಒಲಗಾಂಡ ಮೂರ್ತಿಯೂ ಒಬ್ಬನು. ಭರತ ಖಂಡದ ದಕ್ಷಿಣಾಪಥವನ್ನು ಹಲವಾರು ಅರಸು ಮನೆತನಗಳು ಒಂದಾನೊಂದು ಕಾಲದಲ್ಲಿ ಆಳುತ್ತಿದ್ದವು. ಅಂತಹ ಅರಸು ಮನೆತನಗಳಲ್ಲಿ ಪಾಂಡ್ಯ ಅರಸು ಮನೆತನವೂ ಒಂದು. ಅವರ ರಾಜಧಾನಿ ಮಧುರೆ. ಅಲ್ಲಿಯೇ ಒಲಗಾಂಡ ಮೂರ್ತಿಗಳು ವಾಸಿಸುತ್ತಿದ್ದರು. ತಲೆ ತಲಾಂತರದಿಂದ ವ್ಯಾಪಾರವನ್ನೇ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡು ಬಂದ ವೈಶ್ಯಕುಲ ಅವರದು. ಹಿಂದಣದವರ ಎಲ್ಲರನ್ನೂ ಉದ್ಧರಿಸಲು ಹುಟ್ಟಿ ಬಂದರೋ ಎಂಬಂತೆ ಒಲಗಾಂಡ ಮೂರ್ತಿಗಳ ರೀತಿ ಇತ್ತು. ಬಾಲ್ಯದಿಂದಲೇ ಶಿವಲಿಂಗ ಪೂಜೆ, ಶಿವಭಕ್ತರ ಪೂಜೆಯ ಗೀಳು ಅವರಿಗೆ ಹಿಡಿದಿತ್ತು. ಆ ಊರಿನ ಆದಿದೇವ ಸೋಮಸುಂದರ ಸ್ವಾಮಿಯ ಮಂದಿರಕ್ಕೆ ಅವರ ಮನೆಯ ಹಿರಿಯರು ಪೂಜಾ ಸಾಮಗ್ರಿಗಳೆಲ್ಲವನ್ನೂ ಸಿದ್ಧಪಡಿಸಿಕೊಂಡು ಹೋಗಿ ನಿತ್ಯವೂ ಪೂಜಿಸಿ ಬರುವ ಪರಿಪಾಠ. ಬಾಲಕನಾದ ಒಲಗಾಂಡ ಮೂರ್ತಿಯ ಪಾಲಿಗೆ ದಿನಾಲೂ ಗಂಧ ತೇಯುವ ಕೆಲಸ ಬೀಳುತ್ತಿತ್ತು. ಆ ಕೆಲಸ ಅವನ ಮನಸ್ಸಿನ ಒಲವಿಗೆ ಅನುಗುಣವಾಗಿಯೇ ಇದ್ದುದರಿಂದ ಒಂದು ದಿನವೂ ಅದನ್ನು ತಪ್ಪಿಸುವವನಲ್ಲ. ತಾನು ತೈದ ಗಂಧವನ್ನು ಸೋಮಸುಂದರ ಸ್ವಾಮಿಯ ಮೂರ್ತಿಗೆ ಲೇಪಿಸಿದನ್ನು ಕಂಡು ಅವನ ದೇಹ ಅವನಿಗೆ ತಿಳಿಯದಂತೆಯೇ ಪುಳಕಿತವಾಗುತ್ತಿತ್ತು. ಕಣ್ತೀವಿ ನೋಡಿ ಮನದುಂಬಿ ತಣಿದು ನಲಿಯುತ್ತಿದ್ದನು. ಹಿರಿಯ ಜೊತೆಗೆ ದಿನಾಲು ಅವನು ಶಿವಮಂದಿರಕ್ಕೆ ಹೋಗಿ ಬರುವ ಪರಿಪಾಠವಿಟ್ಟುಕೊಂಡುದರಿಂದ ಆ ದೃಶ್ಯವನ್ನು ನೋಡುವ ಭಾಗ್ಯ ಅವನಿಗೆ ಸಿಕ್ಕುತ್ತಿತ್ತು. ಶಿವಭಕ್ತರು ಯಾರಾದರೂ ಮನೆಗೆ ಬಂದರಂತೂ ಉಳಿದೆಲ್ಲ ಹುಡುಗರಿಗಿಂತ ಅವನಿಗೆ ಬಹಳ ಸಂತೋಷ. ಕಾಲು ತೊಳೆಯಲು ನೀರು ಕೊಟ್ಟು ಒಳಗೆ ಕರೆದೊಯ್ದು ಗದ್ದಿಗೆಯ ಮೇಲೆ ಕೂಡಿಸಿ ಅವರ ಸೇವೆ ಮಾಡುತ್ತಿದ್ದ. ಕಣ್ಣಿಗೆ ಬಿದ್ದ ಸ್ವಾಮಿಗಳನ್ನು ಮನೆಗೆ ಕರೆದುಕೊಂಡು ಬರುತ್ತಿದ್ದ. ಈ ಕೆಲಸದಿಂದ ಒಮ್ಮೊಮ್ಮೆ ಅವನು ಹಿರಿಯರಿಂದ ಬೈಗುಳಗಳನ್ನು ತಿನ್ನುತ್ತಲೂ ಇದ್ದ. ಆದರೂ ಅವನಲ್ಲಿ ಶಿವಭಕ್ತರನ್ನು ತೃಪ್ತಿಪಡಿಸಬೇಕೆಂಬ ಬಯಕೆ ಮಾತ್ರ ಕಡಿಮೆಯಾಗುತ್ತಲೇ ಇರಲಿಲ್ಲ. ದೊಡ್ಡವನಾಗುತ್ತಾ ಬಂದಂತೆ ಅವನ ಭಕ್ತಿಯ ಬಳ್ಳಿಯು ದಾಂಗುಡಿ ಇಡತೊಡಗಿತು. ಏನು ತಪ್ಪಿದರೂ ಸುಂದರನಾಥ ಸ್ವಾಮಿಯನ್ನು ತಾನೇ ಸಿದ್ಧಪಡಿಸಿದ ಗಂಧದಿಂದ ಪೂಜಿಸುವ ನಿಯಮವನ್ನು ಮಾತ್ರ ತಪ್ಪಿಸುತ್ತಿರಲಿಲ್ಲ. ಅದನ್ನು ಒಂದು ಮಹಾವ್ರತದಿಂದ ಬಾಲ್ಯದಿಂದಲೂ ಪಾಲಿಸಿಕೊಂಡು ಬಂದಿದ್ದ. ಚಿನ್ನದ ಚಿಪ್ಪಿನಲ್ಲಿ ಶ್ರೀಗಂಧವನ್ನು ತುಂಬಿಕೊಂಡು ಹೊನ್ನ ಹರಿವಾಣದಲ್ಲಿ ಅದನ್ನಿರಿಸಿ ಅಕ್ಷತೆ, ಹೂವು, ಪತ್ರೆ ಮತ್ತು ಇತರ ಸೌರಭ್ಯಗಳನ್ನು ಅದರ ಜೊತೆಯಲ್ಲಿಟ್ಟು ಒಂದು ಕೈಯಲ್ಲಿ ಅದನ್ನು ಹಿಡಿದು ಮತ್ತೊಂದು ಕೈಯಲ್ಲಿ ತಿಳಿಯಾದ ಅಗ್ಗವಣೆಯ ತಂಬಿಗೆಯನ್ನು ಹಿಡಿದುಕೊಂಡು ಭಸ್ಮಾಂಗ ವಿಭೂಷಿತನಾಗಿ ಶಿವಮಂದಿರಕ್ಕೆ ದಿನಾಲು ಮುಂಜಾನೆ ಹೋಗುವ ದೃಶ್ಯ ನೋಡುವವರ ಕಂಗಳಿಗೆ ದಿವ್ಯವಾದ ಹಬ್ಬವಾಗಿತ್ತು. ಆ ಸಂದರ್ಭದಲ್ಲಿ ಅವನ ಮುಖದಿಂದ ಹೊರಚಿಮ್ಮುತ್ತಿದ್ದ ಅಪೂರ್ವ ಕಳೆ ಬಹು ಕಡೆ ನೋಡ ಸಿಗದಂತಹದು. ಶಿವಮಂದಿರದ ಮಹಾದ್ವಾರವನ್ನು ಪ್ರವೇಶಿಸುತ್ತಿರುವಂತೆ ಸ್ವಾಮಿ ಸುಂದರನಾಥ ಕರುಣಿಸು ಎಂಬ ನುಡಿ ಅವನ ಬಾಯಿಂದ ಹೊಮ್ಮುತ್ತಿತ್ತು. ಗರ್ಭಗುಡಿಯನ್ನು ಪ್ರವೇಶಿಸಿ ಶಿವಲಿಂಗಕ್ಕೆ ತಿಳಿಯಾದ ಅಗ್ಗವಣೆಯ ಜೊತೆಗೆ ತಿಳಿಮನದ ಭಕ್ತಿ ಜಲದಿಂದಲೂ ಅಭಿಷೇಕ ಮಾಡಿ ವಿಭೂತಿಯನ್ನು ಧರಿಸಿ ತದನಂತರ ತನ್ನ ಪ್ರೀತಿಯ ವಸ್ತುವಾದ ಶ್ರೀಗಂಧವನ್ನು ಕೈಗೆತ್ತಿಕೊಂಡು ರೋಮಾಂಚಿತ ಶರೀರನಾಗಿ ಪರಶಿವನಿಗೆ ಮೈ ಇಕ್ಕಿ, ಶಿವನೇ, ನಿನಗೆ ಈ ಚಂದನವನ್ನು ಪೂಸುವ ನೇಮವನ್ನು ಮಾತ್ರ ಯಾವ ಕಾಲದಲ್ಲಿಯೂ ನಡೆಸಿಕೊಡಬೇಕು. ಉಳಿದುದರಲ್ಲಿ ಕಿಂಚಿತ್ ಕೊರತೆಯಾದರೂ ಅಡ್ಡಿಲ್ಲ. ಶ್ರೀಗಂಧದಲ್ಲಿ ಮಾತ್ರ ಕೊರತೆಯಾಗಬಾರದು. ಶಿವನೇ, ನನಗೆ ತಿಳಿಯದು ಈ ಗಂಧದಿಂದ ನಿನ್ನನ್ನು ಪೂಜಿಸುವ ಅಭಿಲಾಷೆ ಏಕೆ ಹುಟ್ಟಿತೆಂದು. ನಾನು ಬಾಲಕನಾಗಿದ್ದಾಗ ನನ್ನ ಹಿರಿಯರು ನನಗೆ ಗಂಧ ತೇಯುವ ಕೆಲಸ ಹೇಳುತ್ತಿದ್ದರು. ಆಗಿನಿಂದಲೇ ನನಗೆ ಇದರ ಗೀಳು ಹಿಡಿದಿದೆ. ಅದನ್ನು ಬಿಡುವುದೆಂದರೆ ನನ್ನ ಪ್ರಾಣವೇ ಹೋದಂತಾಗ ಮನಸ್ಸಿನ ನೆಮ್ಮದಿಯೇ ಹಾಳಾಗುತ್ತದೆ. ಆದುದರಿಂದ ಸ್ವಾಮಿ, ನಿನ್ನಲ್ಲಿ ನನ್ನದೊಂದೇ ಅರಿಕೆ, ಆ ನಿಯಮವನ್ನು ಮಾತ್ರ ತಪ್ಪಿಸಬೇಡ.
ನಾನಾದರೂ ಆ ನಿಯಮವನ್ನು ಮರುಹು ಆಲಸ್ಯ ಬಡತನಕ್ಕೆ ಒಳಗಾಗಿಯೂ ಬಿಡುವುದಿಲ್ಲ. ಇದು ನನ್ನ ಛಲ, ಇದೇ ನನ್ನ ಬಲ ಎಂದು ಪರಿಪರಿಯಾಗಿ ಬೇಡಿಕೊಂಡು ಗಂಧವನ್ನು ಲೇಪಿಸಿ ಹೂಗಳಿಂದ ಸಿಂಗರಿಸಿ ಆರತಿಯನ್ನೆತ್ತಿ ಧೂಪವನ್ನು ಹಾಕಿ ಗಂಟೆ ಬಾರಿಸಿ ನೈವೇದ್ಯವನ್ನು ಸಮರ್ಪಿಸಿ ಪ್ರಸನ್ನ ಮನಸ್ಕರಾಗಿ ಮನೆಗೆ ಹಿಂದಿರುಗುತ್ತಿದ್ದ. ಬರುಬರುತ್ತ ಮನೆತನದ ಭಾರವೆಲ್ಲ ಒಲಗಾಂಡ ಮೂರ್ತಿಯ ಮೇಲೆ ಬಿತ್ತು. ಊರಲ್ಲಿಯೇ ಅತ್ಯಂತ ಶ್ರೀಮಂತ ಮನೆತನವದು. ನಿತ್ಯ ಸಾವಿರಾರು ರೂಪಾಯಿಯ ವ್ಯವಹಾರ. 10 ಜನ ಕರ್ಣಿಕರು, ಹಲವಾರು ಜನ ನೌಕರರು. ಕೊಡುವುದು, ಕೊಳ್ಳುವುದು, ಮಾರುವುದು, ಖರೀದಿ ಮಾಡುವುದು ಯಾವಾಗಲೂ ನಡೆದೇ ಇರುತ್ತಿತ್ತು. ಆದರೇನು, ಆ ಮಹಾದೇವನನ್ನು ಶ್ರೀಗಂಧದಿಂದ ಪೂಜಿಸುವ ನಿಯಮಕ್ಕೆ ಮಾತ್ರ ಒಮ್ಮೆಯೂ ಭಂಗ ಬರದಂತೆ ನೋಡಿಕೊಳ್ಳುತ್ತಿದ್ದ. ಅದು ಮೊದಲು, ತದನಂತರ ವ್ಯಾಪಾರ ವ್ಯವಹಾರ ಇತ್ಯಾದಿ. ಬೇರೆ ವ್ಯಾಪಾರಿಗಳಂತೆ ಒಲಗಾಂಡ ಮೂರ್ತಿಯು ತನ್ನ ಲಾಭಕ್ಕಾಗಿ ಸತ್ಯ ಪ್ರಾಮಾಣಿಕತೆಗಳನ್ನು ಗಾಳಿಗೆ ತೂರುವವನಲ್ಲ. ಸುಳ್ಳು, ಮೋಸ, ವಂಚನೆಗಳಿಗೆ ಅವನ ವ್ಯವಹಾರದಲ್ಲಿ ಸ್ಥಾನವೇ ಇರಲಿಲ್ಲ. ಅಧಿಕ ಲಾಭದಾಸಿಗಾಗಿ 1ಕ್ಕೆ 2ರಷ್ಟು ಬೆಲೆ ಏರಿಸಿ ಮಾರುವುದು ಅವನ ಜಾಯಮಾನಕ್ಕೆ ಒಗ್ಗದು. ಸಾಲಗಾರರು ನಿಜವಾಗಿಯೂ ಬಡವರಾಗಿರುವುದು, ಅಸಹಾಯಕರಾಗಿರುವುದು ತನಗೆ ಮನವರಿಕೆಯಾದರೆ ಅವರಿಂದ ಬಾಕಿ ವಸೂಲಿ ಮಾಡುವುದೇ ಬೇಡವೆಂದು ತನ್ನ ಕೆಲಸಗಾರರಿಗೆ ಹೇಳಿಬಿಡುತ್ತಿದ್ದ. ಅವನಲ್ಲಿರುವ ಈ ಒಳ್ಳೆಯತನದ ದುರುಪಯೋಗ ಪಡೆದುಕೊಳ್ಳುವ ಜನರಿಗೂ ಕೊರತೆ ಇರಲಿಲ್ಲ. ಕಷ್ಟಗಳಿಲ್ಲದಿದ್ದರೂ ಇದ್ದವರಂತೆ ನಟಿಸಿ ಅತ್ತೂ ಕರೆದು ಏನೇನೋ ನಾಟಕವಾಡಿ ಸಾಲದಿಂದ ತೆರಬೇಕಾದ ಬಾಕಿಯಿಂದ ವಿಮುಕ್ತಿ ಪಡೆಯುತ್ತಿದ್ದರು. ಕೆಲವು ಹಿತಚಿಂತಕರು ಒಲಗಾಂಡ ಮೂರ್ತಿಯನ್ನು ಎಚ್ಚರಿಸಿದರು. ಅದಕ್ಕೆ ಅವನದೊಂದೇ ಉತ್ತರ: ಅವರವರ ಕರ್ಮ ಅವರವರದು, ಮನಸ್ಸಿನಂತೆ ಮಹಾದೇವ. ಹೀಗಾದ ಮೇಲೆ ವ್ಯವಹಾರ ನಡೆಯುವುದೆಂತೂ? ಬರುವ ಹಣಕ್ಕೆ 0, ಕೊಡಬೇಕಾದ ಹಣದಲ್ಲಿ 1 ಕಾಸು ಉಳಿಯಕೂಡದು. ಮನೆಗೆ ಬರುವ ಶಿವಭಕ್ತರ ಸಂಖ್ಯೆಯು ದಿನದಿನಕ್ಕೆ ಬೆಳೆಯತೊಡಗಿತು. ಲಾಭ 0 ಆಯಿತು. ಹಿಂದಿನ ಹಿರಿಯರು ಕೂಡಿಟ್ಟ ಹಣ ಸವೆಯತೊಡಗಿತು. ಅದು ಸವೆದಂತೆ ಇವನ ಮನೆಯಲ್ಲಿ ಚಂದನದ ಕೊರಡು ಇನ್ನೂ ಹೆಚ್ಚಾಗಿ ಸವೆಯತೊಡಗಿತು. ನಿಷ್ಠೆ ಬಲೆಯಿತು, ಮನಸ್ಸು ಕುಣಿಯಿತು ಆನಂದದಿಂದ. 1-2 ವರ್ಷಗಳಲ್ಲಿ ವ್ಯವಹಾರ ನಿಂತು ಹೋಯಿತು. ಆಳು ಕಾಳುಗಳು ಇಲ್ಲವಾದರು. ಉಳ್ಳ ಹೊನ್ನು, ವಸ್ತ್ರಾವಳಿ, ಆಭರಣ ಎಲ್ಲವೂ ಒಂದೊಂದಾಗಿ ಶ್ರೀಮಂತರ ಮನೆಯನ್ನು ಸೇರಿದವು. ಮನೆಯು ಬಡವಾದಂತೆ ಮನವು ಶ್ರೀಮಂತವಾಯಿತು, ಘನವಾಯಿತು. ಲೌಕಿಕ ಶ್ರೀಮಂತಿಕೆಯು ಕಣ್ಮರೆಯಾದಂತೆ ಹೃದಯದ ಶ್ರೀಮಂತಿಕೆ ಹಿರಿದಾಯಿತು. ಸಿರಿದೇವಿ ಚಂಚಲಶೀಲೆ, ಇಂದು ಇಲ್ಲಿ ನಾಳೆ ಅಲ್ಲಿ. ಅವಳನ್ನು ನಂಬಿದವರು ಯಾರು ಉದ್ಧಾರವಾಗಿದ್ದಾರೆ? ಸಿರಿಯನ್ನು ಪಡೆದು ಎಲ್ಲ ಸುಖವನ್ನು ಭೋಗಿಸುತ್ತೇನೆ ಎನ್ನುವನೊಬ್ಬ ಹಿರಿಯ ಮೂರ್ಖ. ಅದು ಅವನ ಭ್ರಮೆ. ಸಿರಿಯಿಂದ ಪಡೆಯುವ ಅಶಾಶ್ವತ ಸುಖವನ್ನೇ ಪರಮ ಸುಖವೆಂದು ತಿಳಿದುಕೊಂಡಿರುವವರು ಮರುಳರು. ನನಗೆ ಅಂತಹ ಸಂಪತ್ತು ಬೇಕಿಲ್ಲ. ಶಿವನನ್ನು ಶ್ರೀಗಂಧದಿಂದ ಪೂಜಿಸುವ ಸಂಪತ್ತೇ ಸಾಕು. ಹಾಗೆ ಪೂಜಿಸುವಾಗ ನಾನು ಅನುಭವಿಸುವ ಸುಖಕ್ಕೆ ಸಗ್ಗಗಿಗ್ಗದ ಸುಖವನ್ನು ನಿವಾಳಿಸಿ ಚೆಲ್ಲಬೇಕು. ಸ್ವಾಮಿ ಪ್ರಭು, ನನಗೊಂದೇ ಚಿಂತೆ, ನನಗೊಂದೇ ನಿಯಮ: ನಿನ್ನನ್ನು ಶ್ರೀಗಂಧದಿಂದ ಪೂಜಿಸುವುದು. ಉಳಿದುದೆಲ್ಲ ಹೋಗಲಿ, ಅದೊಂದು ಮಾತ್ರ ಉಳಿಯಲಿ. ಇದೇ ಶಿವನಲ್ಲೇ ಅವನ ಪ್ರಾರ್ಥನೆ. ವ್ಯಾಪಾರ ನಿಂತು ಹೋದ ಮೇಲಂತೂ ಪೂಜೆಯ ಸಮಯ ಹೆಚ್ಚಿಗೆ ದೊರೆಯಿತಲ್ಲವೆಂದು ಅವನಿಗೆ ಹಿಗ್ಗೇ ಹಿಗ್ಗು. ಪೂಜೆಯೇ ಪೂಜೆ, ತಾನೇ ತಾನು. ಗಂಧ ತೆಯ್ದದ್ದೇ ತೆಯ್ದದ್ದು, ಶಿವಲಿಂಗವನ್ನು ಸಿಂಗರಿಸಿದ್ದೇ ಸಿಂಗರಿಸಿದ್ದು. ತೆಯ್ಯುವುದು, ಲೇಪಿಸುವುದು, ನೋಡುವುದು ಇದೇ ಕೆಲಸ, ಇದೇ ಗುಂಗು. ಕುರುವನ ಮೇಲೆ ಬೊಕ್ಕೆ ಎದ್ದಂತೆ ಇದೇ ಸಂದರ್ಭದಲ್ಲಿ ಕಶಬ್ರ ದೇಶದ ದೊರೆ ಪಾಂಡ್ಯ ರಾಜ್ಯದ ಮೇಲೆ ದಾಳಿ ಮಾಡಿದ. ಯುದ್ಧ ಬಹುದಿನಗಳವರೆಗೆ ಹಾಗೆಯೇ ಮುಂದುವರಿಯಿತು. ಪಾಂಡ್ಯ ರಾಜ್ಯದಲ್ಲಿ ಕೊಳ್ಳೆ ಹೊಡೆಯುವುದು, ಬೆಳೆಗಳನ್ನು ಹಾಳು ಮಾಡುವುದು, ದೇಶಕ್ಕೆ ಸಂಪತ್ತನ್ನು ಒದಗಿಸುವ ಶ್ರೀಗಂಧದ ಬನಗಳನ್ನು ಸುಟ್ಟು ಬಿಡುವುದು ಮತ್ತು ಕಾಳುಗಳ ಕಣಜಗಳನ್ನು ಲೂಟಿ ಮಾಡುವುದು ಇತ್ಯಾದಿ ಅವ್ಯಾಹತವಾಗಿ ನಡೆದವು. ಪ್ರಜೆಗಳ ಜೀವನ ದುರ್ಭರವಾಯಿತು. ಧಾನ್ಯಗಳ ಬೆಲೆ ಗಗನಕ್ಕೆ ಮುಟ್ಟಿತು. ನಿತ್ಯ ಅವಶ್ಯಕ ವಸ್ತುಗಳು ಸಿಕ್ಕುವುದೇ ದುರ್ಲಭವಾಯಿತು. ಶ್ರೀಗಂಧದ ಕಟ್ಟಿಗೆಯ ಬೆಲೆಯೂ ಅದಕ್ಕೆ 1ಕ್ಕೆ 10 ಪಟ್ಟು ಏರಿತು. ಒಲಗಾಂಡ ಮೂರ್ತಿಗೆ ಸಂಸಾರವೇ ಹೊರಲಾರದ ಹೊರೆಯಾಗಿ ಪರಿಣಮಿಸಿತು. ಇದ್ದ ಬಿದ್ದ ಭೂಮಿಯನ್ನು ಮಾರಿದ್ದಾಯಿತು. ಹೆಂಡತಿ ಮಕ್ಕಳಿಗೆ 1 ಉಪವಾಸ 2 ಉಪವಾಸ ಪ್ರಾರಂಭವಾಯಿತು. ಅವನಿಗೆ ಮಾತ್ರ ಇವೆಲ್ಲದರ ಪರವೇ ಇರಲಿಲ್ಲ. ಹೊಟ್ಟೆಗೆ ಅರಿಯಾದರೂ ಚಿಂತೆ ಇಲ್ಲ, ಬಟ್ಟೆಗೆ ಕೊರೆಯಾದರೂ ಚಿಂತೆ ಇಲ್ಲ. ಶಿವನಿಗೆ ಸಲ್ಲಬೇಕಾದ ಶ್ರೀಗಂಧದ ವ್ರತ ಮಾತ್ರ ತಪ್ಪಬಾರದು. ಆ ಛಲ ಮುರಿದಂದು ಈ ನೆಲದ ಋಣ ತೀರಿತು. ಇದು ಅವನ ಅಚಲ ನಿರ್ಧಾರ. ಬರುಬರುತ್ತ ಪರಿಸ್ಥಿತಿ ವಿಪರೀತ ಕಿಟ್ಟುಕೊಂಡಿತು. ಒಂದು ದಿನವಂತೂ ಅದು ಚರಮಾವಸ್ಥೆಯನ್ನು ಮುಟ್ಟಿತು. ಮನೆಯಲ್ಲಿ ಒಡಕು ಕಾಳಿಲ್ಲ. ಅನೇಕ ದಿನಗಳಿಂದ ಅರೆಹೊಟ್ಟೆ ಉಂಡು ಹೆಂಡತಿ ಮಕ್ಕಳ ದೇಹವೆಲ್ಲ ಕೃಶವಾಗಿ ಹೋಗಿದೆ. ಎರವು ತೊಗಲು ಮಾತ್ರ ಉಳಿದಿದೆ. ಒಲಗಾಂಡ ಮೂರ್ತಿಯ ಪಾಡು ಹಾಗೆ ಆಗಿತ್ತು. ಆದರೂ ಅವನ ಮುಖಮಂಡದಲ್ಲಿ ಮಿನುಗುತ್ತಿದ್ದ ಶಿವಕಳೆ ಮಾತ್ರ ಬೇರಾರ ಮುಖದಲ್ಲಿಯೂ ಸಿಗದಂತಹದು. ಒಲಗಾಂಡ ಮೂರ್ತಿಗೆ ಹೊಟ್ಟೆಯ ಚಿಂತೆ ಇರಲಿಲ್ಲ. ಶ್ರೀಗಂಧದ ಕಟ್ಟಿಗೆಯ ಚಿಂತೆ ಅವನಿಗೆ ಗಾಢವಾಗಿತ್ತು. ಶ್ರೀಗಂಧವನ್ನು ಕೊಳ್ಳಲು ಕೈಯಲ್ಲಿ ಹಣವಿರಲಿಲ್ಲ.
ಬಡತನವಾದುದರಿಂದ ಆತನಿಗೆ ಸಾಲ ಹುಟ್ಟುವಂತಿರಲಿಲ್ಲ. ಅಡವಿಗೆ ಹೋಗಿ ತರಲು ಗಿಡಗಳೇ ಉಳಿದಿರಲಿಲ್ಲ. ಮುಂದೇನು? ನಿಯಮ ತಪ್ಪಿದರೆ ನಾನು ಎಂತು ಬಾಳಬೇಕು? ನನ್ನ ಬಾಳು ಬೇಡ. ಅಂತಹ ಜೀವನ ಇದ್ದರೂ ಅಷ್ಟೇ, ಹೋದರೂ ಅಷ್ಟೇ ಎಂಬ ಚಿಂತೆಯಲ್ಲಿ ಮುಳುಗಿ ಹೋದ. ಹೆಂಡತಿಗೂ ಅದೇ ಚಿಂತೆ. ನಮ್ಮ ಹೊಟ್ಟೆಗಿಲ್ಲದಿದ್ದರೆ ಪರವಾಗಿಲ್ಲ, ನನ್ನ ಪತಿಯ ವ್ರತಕ್ಕೆ ಭಂಗ ಬರಕೂಡದು. ಅದಕ್ಕಾಗಿಯೇ ನಾನು ಎಲ್ಲವನ್ನೂ ಸಂತೋಷದಿಂದ ತ್ಯಾಗ ಮಾಡುತ್ತಾ ಬಂದಿದ್ದೇನೆ. ದೇವರು ಇಂದು ಎಂತಹ ಪರೀಕ್ಷೆಗೆ ನಮ್ಮನ್ನು ಗುರಿಪಡಿಸಿಬಿಟ್ಟನಲ್ಲ. ಆದರೂ ಇದರಲ್ಲಿ ನಮಗೆ ಸೋಲುಂಟಾಗಬಾರದು. ಬೇಕೆಂತಲೇ ನಮ್ಮ ಮನಸ್ಸನ್ನು, ನಮ್ಮ ನಿಷ್ಠೆಯನ್ನು ತುಡುಕಿ ನೋಡುವುದಕ್ಕಾಗಿಯೇ ಇವನು ಈ ಆಟ ಹೂಡಿದ್ದಾನೆ. ಹರಿಶ್ಚಂದ್ರನ ಹೆಂಡತಿ ತನ್ನ ಪತಿಯ ಸತ್ಯ ಪಾಲನೆಗಾಗಿ ತನ್ನನ್ನೇ ತಾನು ಮಾರಿಕೊಳ್ಳಲಿಲ್ಲವೇ? ತನ್ನ ಮಗನನ್ನು ಮಾರಾಟಕ್ಕೆ ಹಚ್ಚಲಿಲ್ಲವೇ? ಆದರೆ ಇಂದು ನಮ್ಮನ್ನು ಕೊಳ್ಳುವವರಾರು? ತಮ್ಮ ಹೊಟ್ಟೆಯನ್ನೇ ತುಂಬಿಕೊಳ್ಳಲು ಅಸಮರ್ಥರಾದ ಜನರುಗಳಿಂದ ತುಂಬಿರುವ ಈ ಊರಲ್ಲಿ ನಮ್ಮನ್ನು ಕೊಳ್ಳುವರಾರು ಎಂದು ಹಲುಬಿ ಹಂಬಲಿಸಿ ಶಿವ ಪ್ರಾರ್ಥನೆಯಲ್ಲಿ ತಲ್ಲೀನಳಾದಳು. ಮಾರ್ಗವನ್ನು ತೋರೆಂದು ಕೈ ಮುಗಿಯುತ್ತಿರುವಂತೆ ಅವಳ ತಲೆಯ ಮೇಲಿನ ಸೆರಗು ಸ್ವಲ್ಪ ಜಾರಿತು. ಒಲಗಾಂಡ ಮೂರ್ತಿಯ ಎದುರಿಗಿದ್ದ ಕತ್ತಲೆ ಪರದೆಯೇ ಕಳಚಿದಂತಾಯಿತು. ಹೆಂಡತಿಯ ಕೊರಳಲ್ಲಿ ಸುಶೋಭಿತವಾದ ಐದಾಳಿ ಪಿಡಿ ಕಣ್ಣು ಬಿಟ್ಟು ಅವನ ಕಡೆ ನೋಡಿದಂತಾಯಿತು. ಪರಮೋತ್ಸಾಹದಿಂದ ಒಮ್ಮೆಲೆ ಕೇಕೆ ಹಾಕಿಬಿಟ್ಟ. ಸಿಕ್ಕಿತು, ಮಾರ್ಗ ಸಿಕ್ಕಿತು. ಶಿವನೇನು ನಿಷ್ಕರುಣೆಯೇ, ಭಕ್ತರಿಗೆ ಮಾರ್ಗ ತೋರದೆಯೇ ಇರುತ್ತಾನೆ ಎಂದು ಕುಣಿದಾಡಿಬಿಟ್ಟನು. ಹೆಂಡತಿ ಕಕ್ಕಾಬಿಕ್ಕಿಯಾದಳು. ಪತಿಗೆ ಹುಚ್ಚು ಹಿಡಿಯಿತೆ ಎಂದು ಶಂಕಿಸಿದಳು. ಆದರೂ ವಿನಯದಿಂದ, ಸ್ವಾಮಿ, ನಿಮಗೆ ಕಂಡ ಮಾರ್ಗ ಯಾವುದು ಹೇಳಿ, ಅದರಿಂದ ನಿಮ್ಮ ನಿಯಮ ಪೂರ್ತಿಯಾಗುತ್ತದೆಯೇ? ಹೇಳಿ ಹೇಳಿ ಎಂದು ಅಂಗಲಾಚಿದಳು. ಆಗ ಒಲಗಾಂಡ ಮೂರ್ತಿಯು, ಹೌದು ಹೌದು, ಆದರೆ ಅದಕ್ಕೆ ನಿನ್ನ ಸಮ್ಮತಿಯೂ ಬೇಕು. ಸತಿಪತಿಗಳೊಂದಾದ ಭಕ್ತಿ ಶಿವನಿಗೆ ಅತಿ ಪ್ರಿಯವೆಂಬ ವಿಷಯ ನಿನಗೆ ತಿಳಿದಿಲ್ಲವೇ? ಈಗ ನೀನೇ ನನಗೆ ಮಾರ್ಗದರ್ಶಕಳು. ನೀನು ಮನಸ್ಸು ಮಾಡಿದರೇನೆ ನನ್ನ ವ್ರತಕ್ಕೆ ಭಂಗವಿಲ್ಲ, ಇಲ್ಲದಿದ್ದರೆ ನಾನು ಉಳಿಯುವುದಿಲ್ಲ ಎಂದು ನುಡಿದ. ಆಗ ಅವಳು, ಹೇಳಿ ಸ್ವಾಮಿ, ನಿಮ್ಮ ವ್ರತ ಪಾಲನೆಗೆ ನನ್ನ ಜೀವನವೇ ಮೀಸಲು. ಹೇಳಿ, ನನ್ನನ್ನು ಕೊಳ್ಳುವರು ಯಾರಾದರೂ ಇದ್ದಾರೆಯೇ? ಇಗೋ, ನಾನದಕ್ಕೆ ಸಿದ್ಧಳಿದ್ದೇನೆ ಎಂದಾಗ ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಪಳಪಳನೆ ಉದುರಿದವು. ಧನ್ಯೆ, ನೀನು ಧನ್ಯೆ, ನಾನೂ ಧನ್ಯ. ನಿನ್ನಂತ ಹೆಂಡತಿ ನನಗಿರುವಾಗ ನನ್ನ ವ್ರತ ಎಂದೂ ಭಂಗವಾಗಲಾರದು. ನಿನ್ನನ್ನು ಮಾರುವ ಪ್ರಸಂಗ ಇನ್ನೂ ಬಂದಿಲ್ಲ, ಬಂದಾಗ ನೋಡೋಣ ಎಂದನು. ಆದರೆ ಈಗ ನೀನು ನಿನ್ನ ಕೊರಳಲ್ಲಿ ಪರಿಶೋಭಿಸುತ್ತಿರುವ ತಾಳಿಯನ್ನು ಕೊಡಬೇಕು. ಅದನ್ನೇ ಮಾರಿ ಶ್ರೀಗಂಧವನ್ನು ಕೊಂಡು ತಂದು ಪ್ರಭುವನ್ನು ಪೂಜಿಸುತ್ತೇನೆ ಎಂದು ಹೇಳಿದ. ಹೆಂಡತಿಯ ಸಂತೋಷಕ್ಕೆ ಪಾರವೇ ಇಲ್ಲದಾಯಿತು. ಅಯ್ಯೋ, ನಾನೆಂತ ಹುಚ್ಚಿ! ಇದುವರೆಗೂ ಈ ಮಾತೇ ನನಗೆ ಹೊಳೆದಿರಲಿಲ್ಲ. ಸಾಕ್ಷಾತ್ ನನ್ನ ಪತಿಯೇ ನನ್ನಗೆದುರಿರುವಾಗ, ಅಂತರಂಗ ಬಹಿರಂಗಗಳಲ್ಲಿ ಅವನೇ ತುಂಬಿಕೊಂಡಿರುವಾಗ, ಈ ಬಾಹ್ಯ ಗುರುತೊಂದಳಿದರೆ ನನಗಾಗುವ ನಷ್ಟವಾದರೂ ಏನು? ಪತಿಯ ಛಲ ಉಳಿದರೆ ಸಾಕು, ಅದರ ನಿಯಮ ಮುರಿಯದಿದ್ದರೆ ಸಾಕು, ಅದೇ ನನಗೆ ಮಾಂಗಲ್ಯ. ಅದರಿಂದಲೇ ನನ್ನ ಮತ್ತವರ ಜೀವನಕ್ಕೆ ಸಾಫಲ್ಯ ಎಂದು ನಿರ್ಧರಿಸಿ ಪತಿಗೆ ಆ ತಾಳಿಯನ್ನು ಕೊಡಲು ಸಿದ್ಧಳಾದ. ಹೊತ್ತು ಗಳೆಯುವುದರಲ್ಲಿ ಉಪಯೋಗವಿಲ್ಲೆಂದು ಹೊರಗಾಂಡ ಮೂರ್ತಿಯು ಜನನ ಮರಣಗಳ ಬಂಧನವನ್ನೇ ಹರಿಯುವಂತೆ, ಪಶುವಿನ ಕೊರಳ ಪಾಶವನ್ನು ಹರಿಯುವಂತೆ ತಾಳಿಯನ್ನು ಪತ್ತನೆ ಹರಿದುಕೊಂಡು ಹೋಗಿ ಪೇಟೆಯಲ್ಲಿ 5 ಹಣಕ್ಕೆ ಮಾರಿ ಎಲ್ಲವನ್ನೂ ಕೊಟ್ಟು ಚಂದನವನ್ನು ಕೊಂಡು ಸಂತೋಷದಿಂದ ಮನೆಗೆ ಮರಳಿದನು. 16 ದಿನವಂತೂ ಶ್ರೀಗಂಧದ ನೇಮದ ಚಿಂತೆ ತಪ್ಪಿತೆಂಬ ಭಾವ ಸತಿಪತಿಗಳಲ್ಲಿ ಮೂಡಿದಾಗ ಹಸಿವೆಯ ನೆನಪೇ ಹಾರಿಹೋಯಿತು. ಶಿವನೇ ನಮ್ಮ ನೇಮವನ್ನು ಉಳಿಸಿದೆ, ಮುಂದೆಯೂ ಹೀಗೆ ಕೃಪೆ ಮಾಡು ಎಂದು ಮನಸ್ಸಿನಿಂದ ಪ್ರಾರ್ಥಿಸಿ ಶ್ರೀಗಂಧವನ್ನು ಲಘು ಬಗೆಯಿಂದ ತೆಗೆದು ಸೋಮಶೇಖರನ್ನು ಪೂಜಿಸಲು ಧಾವಿಸಿದರು. ಯಾವ ಶಕ್ತಿಯೂ ಅವರನ್ನು ಇಲ್ಲಿಯವರೆಗೆ ಒಯ್ದಿತೋ ಆ ಪರಶಿವನೇ ಬಲ್ಲ. ದಿನಗಳು ಉರುಳಿದವು. ಉಪವಾಸದ ದೇಹ ಕರಗುತ್ತ ನಡೆಯಿತು. ಕೊಂಡು ತಂದ ಶ್ರೀಗಂಧವು ಸವಿಯುತ್ತ ನಡೆಯಿತು. ಭಕ್ತಿ ಎಂಬುದು ಮಾಡಬಾರದು. ಗರಗಸಂತೆ ಅದು ಹೋಗುತ್ತ ಕೊಯ್ಯುವುದು, ಬರುತ್ತ ಕೊಯ್ಯುವುದು ಎಂಬ ಶರಣವಾಣಿ ಸುಳ್ಳಲ್ಲ. ಶಿವನ ಪರೀಕ್ಷೆ ಅಲ್ಲಿಗೇ ನಿಲ್ಲಲಿಲ್ಲ. 16 ದಿನಗಳಾದ ಮೇಲೆ ಮತ್ತೆ ಅದೇ ಪ್ರಶ್ನೆಯನ್ನು ಒಲಗಾಂಡ ಮೂರ್ತಿ ಎದುರಿಸಬೇಕಾಯಿತು. ನಾಳೆ ಬೆಳಗಾದರೆ ಮತ್ತೆ ಶ್ರೀಗಂಧವಿಲ್ಲ. ಶಿವನೇ, ಇಂದಿಗೆ ಶ್ರೀಗಂಧವು ತೀರಿತು. ನಾಳಿನ ಹಾದಿ ಯಾವುದು? ಅಂದು ಒಂದು ಮಾರ್ಗವನ್ನು ತೋರಿದಂತೆ ನಾಳೆಯೂ ತೋರಿಸು. ಇಲ್ಲದಿದ್ದರೆ ನಾನು ಹಿಡಿಯುವ ಹಾದಿಯನ್ನು ನೀನೇ ನೋಡುವಿಯಂತೆ. ಇನ್ನು ಮೇಲೆ ನಿನ್ನ ಚಿತ್ತ ಎಂದು ನುಡಿದು ಒಂದು ನಿರ್ಧಾರಕ್ಕೆ ಬಂದು ಅದೇ ಗುಂಗಿನಲ್ಲಿ ಕಣ್ಣು ಮುಚ್ಚಿದನು. ಕಣ್ಣು ಮುಚ್ಚುತ್ತಿದ್ದಂತೆ ಕೊಕ್ ಕೊಕ್ ನಗುವ ಧ್ವನಿ ಕೇಳಿಸಿತು. ಹೊರಗಾಂಡ ಮೂರ್ತಿ ಬೆರಗಾದ. ಎಲ್ಲಿಂದ ಬರುತ್ತದೆ ಈ ನಗು? ನನ್ನ ವಿಷೇಕವಾದ ಅಪಹಾಸ್ಯ ತುಂಬಿದೆ ಆ ನಗುವಿನಲ್ಲಿ. ನಾನೇನು ಅಂತಹ ಮಾಡಬಾರದ ಕೆಲಸವನ್ನು ಮಾಡಿರುವೆ ಎಂದು ವಿಮರ್ಶೆಗೆ ತೊಡಗಿದ. ತನ್ನಲ್ಲಿ ಯಾವ ದೋಷವೂ ಅವನಿಗೆ ಕಾಣಿಸಲಿಲ್ಲ. ಸುಮ್ಮನಾದ. ಆದರೆ ಆ ಧ್ವನಿಯೇ ಒಡನುಡಿಯಿತು.
ಮೈಯೆಲ್ಲ ಕಿವಿಯಾಗಿ ಕೇಳಿದ. ಇಷ್ಟೇ ಏನಯ್ಯ ನಿನ್ನ ಭಕ್ತಿ? ನೀನು ಮಾಡಿದ ತ್ಯಾಗವಾದರೂ ಏನು? ನಿನ್ನ ಅಪ್ಪ ಅಜ್ಜಂದಿರು ಗಳಿಸಿದ ಸಂಪತ್ತನ್ನು ಸುಖವಾಗಿ ಶಿವಭಕ್ತರಿಗೆ ಶ್ರೀಗಂಧಕ್ಕೆ ವ್ಯಯ ಮಾಡಿದೆ. ಆ ಪುಣ್ಯ ನಿನಗೂ ಅವರಿಗೂ. ನೀನೇ ವಿಚಾರಿಸು. ಹೆಂಡತಿಯ ತಾಳಿಯನ್ನು ಮಾರಿ ವ್ರತವನ್ನು ನಡೆಸಿದೆನೆಂಬ ತೃಪ್ತಿ ಯೋಗ್ಯವಲ್ಲ. ಮಕ್ಕಳನ್ನೇ ಶಿವಾರ್ಪಣ ಮಾಡಿದವರ ಛಲದ ಮುಂದೆ, ನಿಷ್ಠೆ ನಿಯಮದ ಮುಂದೆ ನಿನ್ನದು ಹುಲ್ಲು ಕಡ್ಡಿಯ ಬೆಲಗೂ ಸಲ್ಲದು. ಶ್ರೀಗಂಧದ ಕೊರಡನ್ನು ತೆಯ್ದು ತೆಯ್ದು ಸವಿಸಿದೆಯೇ ವಿನ ನಿನ್ನ ದೇಯವನ್ನು ತೆಯ್ಯಲಿಲ್ಲ. ಆ ಪುಣ್ಯ ಕಟ್ಟಿಗೆಗಲ್ಲದೆ ನಿನಗಲ್ಲ, ಖಂಡಿತವಾಗಿಯೂ ನಿನಗಲ್ಲ. ಕಟ್ಟಿಗೆಯನ್ನು, ಹೆಂಡತಿಯ ತಾಳಿಯನ್ನು, ಅಪ್ಪ ಅಜ್ಜಂದಿರು ಗಳಿಸಿದ ಸಂಪತ್ತನ್ನು ಶಿವನಿಗೆ ಅರ್ಪಿಸಿದರೆ ಶಿವನಾರು ನೀನಾರು. ನಿನ್ನನ್ನೇ ಶಿವನಿಗೆ ಅರ್ಪಿಸಬೇಕು, ಕಟ್ಟಿಗೆಯಲ್ಲ. ನಿನ್ನನ್ನೇ ನೀನು ತೆಯ್ಯಬೇಕು, ಶ್ರೀಗಂಧದ ಕೊರಡನ್ನಲ್ಲ. ಆಹಾ, ಧೈರ್ಯವಿದೆಯೇ ಹೇಳಿ, ಹೆಂಬೇಡಿ ನೀನು. ನಿನ್ನನ್ನು ನೀನು ಶಿವನಿಗೆ ಅರ್ಪಿಸದಿದ್ದರೆ ಶಿವನು ನಿನಗೆಂದು ಒಲಿಯುವನಯ್ಯ? ಶ್ರೀಗಂಧದ ಕಟ್ಟಿಗೆ ಸಿಕ್ಕದಿದ್ದರೇನಾಯಿತು? ನೀನೇ ಚಂದನದ ಕಟ್ಟಿಗೆಯಾಗು. ದೃಢತೆಯೇ ಸಾಣೆಗಲ್ಲಾಗಲಿ, ರಕ್ತವೇ ನಿರ್ಮಲ ಜಲವಾಗಲಿ. ತಿಕ್ಕು ದೇಹವನ್ನು. ಆಗ ಹೊರಡುವ ಭಕ್ತಿ ಶ್ರೀಗಂಧದ ಸುಗಂಧಕ್ಕೆ ಶಿವನೇ ಮರುಳಾದಾನು. ಯಾರದೋ ಭಕ್ತಿಗೆ ಶಿವನು ನಿನಗೇಕೆ ಒಲಿಯಬೇಕು? ಈ ವಿಚಾರ ನಿನಗೆ ಮೊದಲೇ ಏಕೆ ಹೊಳೆಯದೇ ಹೋಯಿತು? ಈಗಲೂ ಕಾಲ ಮಿಂಚಿಲ್ಲ. ಅರ್ಪಿಸು ನಿನ್ನನ್ನೇ ನೀನು ಶಿವನಿಗೆ. ಆಗ ಶಿವನೇ ಶಿವನು, ನೀನೇ ನೀನು, ಮತ್ತಾರು ಇಲ್ಲ. ನಿಮ್ಮಿಬ್ಬರನ್ನು ಬಿಟ್ಟು ಅರ್ಪಿಸು ಅರ್ಪಿಸು ಎಂದು ಒಲಗಾಂಡ ಮೂರ್ತಿಯ ಕಿವಿಯಲ್ಲಿ ಪ್ರತಿಧ್ವನಿಸಿತು. ಅಂತರ್ವಾಣಿ, ನಿನ್ನನ್ನು ನೀನು ಅರ್ಪಿಸು, ನಿನ್ನನ್ನು ನೀನು ಅರ್ಪಿಸು, ನಿನ್ನನ್ನು ನೀನು ಅರ್ಪಿಸು ಎಂದು ನುಡಿಯಿತು. ಎಚ್ಚೆತ್ತು ನೋಡಿದ ಬೆಳ್ಳಂ ಬೆಳಗಾಗಿತ್ತು. ತಟ್ಟನೆ ಎದ್ದ. ಅಂಗಾಂಗಗಳಲ್ಲಿ, ನರನಾಟಿಗಳಲ್ಲಿ ಹೊಸ ಚೇತನ ಹರಿದಂತಾಯಿತು. ಸ್ನಾನ ಮಾಡಿ ಶುಚಿರ್ಭೂತನಾದ. ಭಸ್ಮ ಧರಿಸಿ ನೇರವಾಗಿ ಗುಡಿಯತ್ತ ನಡೆದ. ಪೂಜಾರಿ ಲಿಂಗ ಪೂಜೆಯಲ್ಲಿ ತೊಡಗಿದ್ದ. ಗರ್ಭಗುಡಿಯ ಮುಂದಿನ ರಂಗಮಂಟಪದಲ್ಲಿ ವಿಶಾಲವಾದ ಸಾಣೆಯ ಕಲ್ಲೊಂದಿದ್ದಿತು. ದುಡನೆ ಅದರ ಬಳಿ ಹೋಗಿ ಮಂಡೆಯೂರಿ ಕುಳಿತ ಒಲಗಾಂಡ ಮೂರ್ತಿ ಕೈ ಮಣಿಕಟ್ಟನ್ನು ಹಿಡಿಯಿತು. ಬಲಗೈಯನ್ನು ಮಡಚಿ ಮೊಳಕೈಯನ್ನು ಸಾಣೆಯ ಕಲ್ಲಿನ ಮೇಲೆ ತಿಕ್ಕಲು ಪ್ರಾರಂಭಿಸಿದ. ತಿಕ್ಕಿದ ತಿಕ್ಕಿದ ತಿಕ್ಕೇ ತಿಕ್ಕಿದ. ಭಕ್ತಿಯ ಗರೆ ಹೊಡೆದಂತೆ ಒಲಗಾಂಡ ಮೂರ್ತಿಗೆ ತನ್ನ ದೇಹದ ಶ್ರೀಗಂಧವನ್ನೇ ಶಿವನಿಗೆ ಅರ್ಪಿಸುವ ಛಲವಂತನಾದ ನಿಶ್ಚಲಮತಿಗೆ ದೇಹದ ಬಡ ಬಾಧೆ ಗೀದೆಗಳು ಹೇಳ ಹೆಸರಿಲ್ಲದೆ ಓಡಿಹೋದವು. ಮೊಳಕೈ ತೊಗಲು ಸುಲಿದು ರಕ್ತ ಚಿಮ್ಮಲು ಪ್ರಾರಂಭಿಸಿತು. ರಕ್ತ ಜಲವನ್ನು ಕಂಡ ಒಲಗಾಂಡ ಮೂರ್ತಿಯ ಭಕ್ತಿಯ ಪಿತ್ತ ಇನ್ನೂ ನೆತ್ತಿಗೇರಿತು. ಮತ್ತೂ ತಿಕ್ಕಿದ, ಮತ್ತೂ ತಿಕ್ಕಿದ. ಎಲುಬು ಕಾಣಿಸಿಕೊಂಡಿತು. ಗರ್ ಎಂಬ ತಿಕ್ಕುವ ಶಬ್ದ ಕೇಳಿ ಬರತೊಡಗಿತು. ಕೈಯ ಗರಗರ ಸದ್ದು, ಬಾಯ ಹರಹರ ಶಬ್ದ ಮೇಳೈಸಿದವು. ಕಣ್ಣಲ್ಲಿ ಶಿವಲಿಂಗ ಮೂರ್ತಿ, ಬಾಯಲ್ಲಿ ಶಿವನಾಮ ಸಂಕೀರ್ತನೆ. ಬಲಗೈಯ ಮೊಳಕೈ ಸಾಣೆ ಕಲ್ಲಿನ ಮೇಲೆ ಒಂದೇ ಸಮನೆ ಗರಗರನೆ ತಿರುಗುತ್ತಿದ್ದಂತೆ ಒಂದು ಹಂತದಲ್ಲಿ ಎಚ್ಚರ ತಪ್ಪಿಬಿಟ್ಟನು. ಸಾಣೆಯ ಕಲ್ಲಿನ ಮೇಲೆ ಹಾಗೆಯೇ ಒರಗಿದನು. ತಿರುಗಿ ಏಳಲಿಲ್ಲ. ಬೆಳಗಿನಲ್ಲಿ ಬೆಳಗಾಗಿ ಬೆರೆತು ಹೋದ. ಹಿಡಿದ ಛಲ ಫಲಪ್ರದವಾಯಿತು. ಸಾಣೆಯ ಕಲ್ಲೇ ಶಿವನ ಪಾದ ಕಮಲಗಳನ್ನು ನಿಲುಕಿಸುವ ಮೆಟಲುಗಲ್ಲಾಯಿತು. ಹೀಗೆ ಶಿವಭಕ್ತನು ಶಿವನನ್ನು ಕೂಡಿ ಏಕವಾಗಿ ಬಿಟ್ಟ. ಓಂ ನಮಃ ಶಿವಾಯ.